ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೊಮೆಟೊ ಸಾಸ್ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೆ ಮಾಡಾಕತ್ತೀನಿ. ಈಗ ಹೆಂಗಿದ್ರು ಟೊಮೆಟೊ ರೇಟ್ ಕಮ್ಮಿ ಆಗೈತ್ರಿ. ಈಗ ಹೆಂಗೋ 10 ರೂಪಾಯಿ ಕೆಜಿ 20 ರೂಪಾಯಿ 3 ಕೆಜಿ ಬರಾಕತ್ತಾವು. ನೀವು ಟೊಮೆಟೊ ತೊಗೊಂಡಿದ್ರೆ ಅಂದ್ರೆ ವೆರೈಟಿ ರೆಸಿಪಿಗಳು ಮಾಡ್ತಿರ್ತೀರಿ. ನಾನಿವತ್ತು ಸಾಸ್ ಮಾಡಾಕತ್ತಿದ್ನಲ್ಲ, ಹಾಗಾಗಿ ನಿಮಗೂ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ನಾನು ಸಾಸ್ ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನಾವೊಂದು ಅರ್ಧ ಕೆಜಿ ಅಷ್ಟು ಟೊಮೆಟೊ ತೊಗೊಂಡೇನ್ರಿ. ಈ ಚಲೋ ಹೊತ್ತಿನ ತೊಳೆದು ತೊಗೊಂಬಂದಿನಿ. ನೀವು ಹಾಗೆ ಆದರೂ ಬೇಯಿಸ್ಕೋಬೋದು, ಕಟ್ ಮಾಡಿದ್ರೂ ಬೇಯಿಸ್ಕೋಬೋದು. ನಾನೀಗ 1/4 ಭಾಗ ಮಾಡಿ ಬೇಯಿಸ್ಕೊತೀನಿ ನೋಡ್ರಿ. ಈ ರೀತಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋತೀನಿ ರೀ. ಇಷ್ಟು ಕಟ್ ಮಾಡಿ ತೋರಿಸ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಹಾಗಾಗಿ ನಾನು ಎಲ್ಲ ಕಟ್ ಮಾಡಿ ಬೇಯಿಸಾಕಿರೋದು ತೋರಿಸ್ತೀನಿ ರೀ. ಚಲೋ ಹೊತ್ತಿನಾಗ ಹಣ್ಣಾಗಿ ಟೊಮೆಟೊ ತೊಗೊಂಡ್ರೆ ಮಸ್ತಾಗಿ ಬರ್ತೈತೆ ರೀ ಸಾಸ್. ಈಗ ಹೆಂಗಿದ್ರು ಟೊಮೆಟೊ ರೇಟ್ ಕಮ್ಮಿ ಆಗ್ಯಾವು. ಟೊಮೆಟೊದಿಂದ ಬೇರೆ ಏನು ರೆಸಿಪಿಗಳು ಮಾಡ್ಬೇಕು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ನಾನು ಜವಾರಿ ಟೊಮೆಟೊ ತೊಗೊಂಡಿನಿ, ನೀವು ಯಾವ ಸಿಗ್ತೈತೆ ಆ ಟೊಮೆಟೊ ತೊಗೊಂಡು ನಡೀತೈತೆ ರೀ. ಈಗ ನೋಡ್ರಿ ನಾನು ಎಲ್ಲ ಟೊಮೆಟೊ ಕಟ್ ಮಾಡ್ಕೊಂಡಿನಿ. ಈಗ ಇವು ಬೇಯಿಸಾಕಿರ್ತೀನಿ ನೋಡ್ರಿ. ನಾ ಸ್ಟವ್ ಮೇಲೆ ಬೇಯಿಸಾಕಿರ್ತೀನಿ. ಈಗ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕ್ರಿ. ನಾ ಒಂದು ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ. ಇದು ಮುಚ್ಚಳ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ಇವು ಚಲೋ ಹೊತ್ತನೇ ಬೇಯಬೇಕ್ರಿ. ಒಂದು 6 ರಿಂದ 7 ನಿಮಿಷ ಬೇಯಿಸ್ಬಿಟ್ಟು ತಣ್ಣಗಾಕ್ಬಿಟ್ಟಿನಿ ರೀ. ಇದು ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ರೀ. ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕೋತೀನಿ ರೀ. ಈ ನೀರೆಲ್ಲ ಬಸೋದು ಬರೀ ಟೊಮೆಟೊ ಮಾತ್ರ ತಕ್ಕೋತೀನಿ ರೀ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ರೀ. ನಾ ಜರಡಿ ಮಾಡಿಕೊಂಡು ತಣ್ಣಗಾಕ್ಬಿಡ್ತೀನಿ ರೀ. ಟೊಮೆಟೊ ಮಾತ್ರ ತಗೋತೀನಿ ರೀ ನಾನು. ಈಗ ನೀರೆಲ್ಲ ಬಸ್ಕೊಂಡಿನಿ, ಟೊಮೆಟೊ ಮಾತ್ರ ತೊಗೊಂಡಿನಿ. ಈ ಟೊಮೆಟೊ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ರೀ. ನಾನು ಟೊಮೆಟೊ ಬೇಯಿಸಿ ತಣ್ಣಗೆ ಹಾಕಿಬಿಟ್ಟಿದ್ದೆ, ನೀರೆಲ್ಲ ಬಸ್ಕೊಂಡು ಈ ಟೊಮೆಟೊ ಹಾಕೋತೀನಿ ನೋಡ್ರಿ. ನಾನು ಟೊಮೆಟೊ ಮಾತ್ರ ಹಾಕೊಳಕತ್ತೀನಿ, ನೀರೆಲ್ಲ ಬಸ್ಕೊಂಡಿನಿ, ಟೊಮೆಟೊ ಮಾತ್ರ ಹಾಕೊಳಕತ್ತೀನಿ ನೋಡ್ರಿ. ನೀವು ಒಂದೇ ಸತಿ ಆದರೂ ರುಬ್ಕೋಬೋದು, 2 ಸಲ ಆದರೂ ರುಬ್ಕೋಬೋದು. ನಾನೀಗ ಒಂದೇ ಸಲ ಎಲ್ಲ ಹಾಕೊಂಡು ರುಬ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ರುಬ್ಕೊಂಡಿನಿ. ಈಗ ಇದು ಜರಡಿ ಮಾಡ್ಕೊತೀನಿ ರೀ. ಈಗ ನಾನು ಟೊಮೆಟೊ ಏನು ರುಬ್ಕೊಂಬಂದಿನಲ್ರಿ, ಇದೊಂದು ಜರಡಿಗೆ ಹಾಕಿ ಸೋದಿಸ್ಕೋತೀನಿ ರೀ. ಇದಕ್ಕೆ ನೀರದೇನು ಹಾಕಬೇಡ್ರಿ, ನೀವು ಜರಡಿ ಮಾಡ್ಕೊಂಡ್ರೆ ಸಾಕ್ರಿ. ಈ ರೀತಿ ಒಂದು ಚಮಚಲೆ ತಿರುಗಿಸಿದ್ರೆ ಅದೆಲ್ಲ ಕೆಳಗೆ ಇಳಿತೈತ್ರಿ. ನಿಮಗೇನಾರ ಟೊಮೆಟೊ ದಪ್ಪ ಇತ್ತಂದ್ರೆ ಇನ್ನೊಂದ್ಸತಿ ರುಬ್ಕೋಬೋದ್ರಿ. ನೀವು ನೀರೇನು ಹಾಕೋಬೇಡ್ರಿ, ಹಂಗೆ ರುಬ್ಕೊಳ್ರಿ. ಅಂದ್ರೆ ಸಾಸ ಬೇಗ ಬೇಯ್ತೈತ್ರಿ. ಇಲ್ಲಾಂದ್ರೆ ತುಂಬ ಹೊತ್ತು ಬೇಯಿಸ್ಕೋಬೇಕಾಗ್ತದೆ. ನಾವು ನೀರು ಹಾಕೊಂಡ್ರೆ ತುಂಬ ಹೊತ್ತು ಬೇಯಿಸ್ಕೋಬೇಕಾಗ್ತೈತಿ. ನೀವು ಇದರಲ್ಲೇ ಸಾರು ಮಾಡ್ಕೋಬೋದ್ರಿ. ಈಗ ನೋಡ್ರಿ ನಾನು ಎಲ್ಲ ಸೋಸ್ಕೊಂಡಿನಿ. ಈ ರೀತಿ ಆಗೈತೆ ನೋಡ್ರಿ. ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ನೀವು ಇದು ಉಳಿದಿದ್ದು ಇನ್ನೊಂದ್ಸತಿ ಬೇಕಾದ್ರೆ ಮಿಕ್ಸಿಗೆ ಹಾಕೋರಿ, ಬೇಡ ಅಂದ್ರೆ ಸಾರು ಮಾಡಿರಿ. ಈಗ ನಾನು ಟೊಮೆಟೊ ಬೇಯಿಸ್ಕೊಂಡು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಜರಡಿ ಮಾಡ್ಕೊಂಡಿರಿ. ಈ ರೀತಿ ಆಗೈತಿ. ಈಗ ಇದು ಬೇಯಿಸಾಕಿರ್ತೀನಿ ರೀ. ಇದು ಬೇಯಬೇಕ್ರಿ. ಈಗ ನೋಡ್ರಿ ಇದು ಕುದಿಯಾಕತೈತಿ. ಈ ರೀತಿ ಒಂದು 5 ನಿಮಿಷ ಕುದಿಸ್ಬೇಕ್ರಿ. ಇದು ಗಟ್ಟಿ ಆಗ್ಬೇಕ್ರಿ. ಗಟ್ಟಿ ಆಗೋವರೆಗಿನ ಕುದಿಸ್ಬೇಕ್ರಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ, ಅದನ್ನು ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ನಾನು ಹಿಂದಿನ ಸಲ ಮಾಡಿದಾಗ ಮೆಣಸಿನ್ಕಾಯಿನೇ ಬೇಯಿಸ್ಕೊಂಡು ರುಬ್ಕೊಂಡಿದ್ದೆ ರೀ. ಇವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು ಸಾಸ್ ಮಾಡಾಕತ್ತೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಾಕತ್ತೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತದೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗ್ತದೆ ರೀ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಬೆಲ್ಲ ಹಾಕಿ ಮಾಡೀನಿ ರೀ. ಈಗ ಸಕ್ಕರೆ ಹಾಕೋತೀನಿ ರೀ. ನಾನು 2 ಸ್ಪೂನ ಸಕ್ಕರೆ ಹಾಕೋತೀನಿ ನೋಡ್ರಿ. ನೀವು ಬೇಕಾದ್ರೆ ಬೆಲ್ಲನೇ ಹಾಕೋಬೋದು ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೊರಿ. ನಾನು ಹಂಗೂ ಮಾಡಿ ತೋರಿಸಿನಿ, ಹಿಂಗೂ ಮಾಡಿ ತೋರಿಸಿನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊರಿ. ಇದ್ರಾಗ ಬರೀ ಸಕ್ಕರೆ ಹಾಕ್ಕೊಂಡಿಲ್ಲ, ಬೆಲ್ಲ ಏನು ಹಾಕ್ಕೊಂಡಿಲ್ಲ, ಮತ್ತು ಉಳ್ಳಾಗಡ್ಡಿ ಬಳ್ಳಿನೂ ಹಾಕ್ಕೊಂಡಿಲ್ಲ ರೀ. ನೋ ಆನಿಯನ್ ನೋ ಗಾರ್ಲಿಕ್ ಅಂತಾರಲ್ರಿ, ಆ ರೀತಿ ಮಾಡಾಕತ್ತೀನಿ ರೀ. ನಿಮ್ಗೆ ಬೇಕಂದ್ರೆ ಆ ಟೊಮೆಟೊ ಸಾಸ್ ಲಿಂಕು ಮೇಲೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ರೀ. ಈಗ ನೋಡ್ರಿ ಇದೊಂದು 5-6 ನಿಮಿಷ ಬೇಯಿಸಿನಿ. ಈ ರೀತಿ ಗಟ್ಟಿ ಆಗೈತೆ ನೋಡ್ರಿ. ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನಿಮ್ಮ ಮನ್ಯಾಗ ವಿನೆಗರ್ ಇದ್ರೆ ನೀವು ವಿನೆಗರ್ ಹಾಕೋರಿ. ವಿನೆಗರ್ ಇಲ್ಲಪ್ಪ ಏನು ಮಾಡೋದು ಅಂದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ಸಾಕ್ರಿ. ಈಗ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೋತೀನಿ ನೋಡ್ರಿ. ನಾನು ನಿಂಬೆಹಣ್ಣಿನ ರಸ ಹಾಕೊಂಡಿನಿ. ನೀವು ಬೇಕಾದ್ರೆ ವಿನೆಗರು ಹಾಕೋಬೋದು ರೀ. ನಾವು ವಿನೆಗರ್ ಹಾಕಿ ಮಾಡಿನೂ ತೋರಿಸಿನಿ. ಈಗ ನಿಂಬೆಹಣ್ಣಿನ ರಸ ಹಾಕಿನೂ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ಇದು ಸಾಸ್ ರೆಡಿ ಆಯ್ತು ರೀ. ನಾನೀಗ ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗಾದ್ಮೇಲೆ ಸರ್ವ್ ಮಾಡ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಸಾಸ್ ಬಂದೈತಿ. ಟೊಮೆಟೊ ರೇಟ್ ಕಡಿಮೆ ಇದ್ದಾಗ ಈ ರೀತಿ ಸಾಸ್ ಮಾಡ್ಕೊಂಡು ಇಟ್ಕೋರಿ. ನೀವು 2-3 ತಿಂಗಳು ತಿನ್ಬೋದು ರೀ. ನೀವು ಆಚೆಯಿಂದ ತರೋದೇ ಬೇಡ ರೀ, ಮನೆಯಲ್ಲೇ ಮಾಡ್ಕೋಬೋದು. ಫ್ರೆಶ್ ಆಗಿರ್ತೈತೆ ರೀ. ನಾವು ಮನೇಲಿ ಮಾಡಿದ ಖುಷಿನೂ ಇರ್ತೈತೆ ರೀ.
ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಅರ್ಧ kg ಟೊಮೆಟೊ ಇತ್ತಂದ್ರೆ 1 ಬಾಟಲ್ ಸಾಸ್ ಆಗ್ತೈತೆ ರೀ. ಈಗ ನೋಡ್ರಿ ನಾ ಒಂದು ಪ್ಲೇಟಿಗೆ ಹಾಕೋತೀನಿ. ಪ್ಲೇಟಿಗೆ ಹಾಕೊಂಡಾಗ ಇದು ಗಟ್ಟಿಗೆ ಹಾಗೆ ಉಳಿಬೇಕು, ನೀರಂಗೆ ಆಚೆ ಹರಿದು ಬರಬಾರ್ದು ರೀ. ಹರಿದು ಬಂದ್ರೆ ಸಾಸ್ ರೆಡಿ ಆಗಿಲ್ಲ, ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಅಂತ ಅರ್ತಾರೆ. ಈಗ ನೋಡ್ರಿ ಎಷ್ಟು ಗಟ್ಟಿಯಾಗಿ ಬಂದೈತೆ ನೋಡ್ರಿ. ಈ ರೀತಿ ಗಟ್ಟಿಗೆ ಸಾಸ್ ಇತ್ತಂದ್ರೆ ಇದು ಸಾಸ್ ರೆಡಿ ಆಗೈತಿ ಅಂತ ಅರ್ತಾರೆ. ಈಗ ನೋಡ್ರಿ ನಾ ಮಾಡ್ಕೊಂಡಿರೋ ಸಾಸ ಸರ್ವ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೇನೋ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮನೆಯಲ್ಲೇ ಟೊಮೆಟೊ ಸಾಸ್ ಮಾಡೋದನ್ನು, ಈ ಟೊಮೆಟೊ ಸಾಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.